ಕವಿ ಪರಿಚಯ ಡಿ.ವಿ.ಜಿ. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ಕರ್ನಾಟಕದ ಆಧುನಿಕ ಸರ್ವಜ್ಞ ಎಂದೇ ಪರಿಚಿತರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವನಹಳ್ಳಿಯಲ್ಲಿ 1887 ಮಾರ್ಚ್ 17ರಂದು ಜನಿಸಿದರು. ಡಿ.ವಿ.ಜಿಯವರ ಪೂರ್ವಿಕರು ತಮಿಳುನಾಡಿನವರು. 1898ರಲ್ಲಿ ಕನ್ನಡ ಲೋವರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಪಾಸಾದರು. ಸಾಹಿತ್ಯ, ಚರಿತ್ರೆ, ರಾಜನೀತಿ, ತತ್ವಜ್ಞಾನ, ಪ್ರಜಾಪ್ರಭುತ್ವ, ಸಮಾಜ ವಿಜ್ಞಾನ, ಸಾರ್ವಜನಿಕ ಜೀವನ ಮುಂತಾದ ಹಲವಾರು ವಿಷಯಗಳ ಕುರಿತು ಅವರು 66 ಕನ್ನಡ ಕೃತಿಗಳನ್ನು, ಇಂಗ್ಲಿಷ್, ಕನ್ನಡ ಭಾಷೆಗಳೆರಡರಲ್ಲಿ ನೂರಾರು ಉಪಯುಕ್ತ ಲೇಖನಗಳನ್ನು ಬರೆದಿರುತ್ತಾರೆ. ನಿವೇದನ: ಮಂಕುತಿಮ್ಮನ ಕಗ್ಗ, ಉಮರನ ವಸಗೆ, ಮರಳು ಮುನಿಯನ ಕಗ್ಗ ಮುಂತಾದವು ಕವಿತೆಗಳಾದರೆ, ಜೀವನ ಸೌಂದರ್ಯ ಮತ್ತು ಸಾಹಿತ್ಯ, ಸಾಹಿತ್ಯ ಶಕ್ತಿ, ಸಂಸ್ಕೃತಿ, ನಿಬಂಧಗಳ ಜೊತೆಗೆ ಜೀವನ ಧರ್ಮಯೋಗ ಅನ್ನುವ ಗೀತೆಯ ಮೇಲೆ ಪ್ರವಚನವನ್ನು ಸಂಗ್ರಹಿಸಿದ್ದಾರೆ. ವಿದ್ಯಾರಣ್ಯ ವಿಜಯ, ಜಾಕ್ ಕೇಡ್, ಮ್ಯಾಕ್ ಎಂಬ ನಾಟಕಗಳನ್ನು ರಚಿಸಿದ್ದಾರೆ. 1932ರಲ್ಲಿ ಮಡಿಕೇರಿಯಲ್ಲಿ ನಡೆದ 18ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1961ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿ.ಲಿಟ್ ಪದವಿ ನೀಡಿ ಗೌರವಿಸಿತು. 1967ರಲ್ಲಿ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1974ರಲ್ಲಿ ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. 1975ರ ಅಕ್ಟೋಬರ್ 7ರಂದು ಡಿ.ವಿ.ಜಿಯವರು ಭೂಮಿಯನ್ನು ತೊರೆದರು. ಡಿ.ವಿ.ಜಿಯವರ ಸ್ಮರಣಾರ್ಥವಾಗಿ 1988ರಲ್ಲಿ ಭಾರತೀಯ ಅಂಚೆ ಸೇವೆ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು.